ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ಚಾನಲ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೀನು ಸಾರು. ಇವಾಗ ಮೀನು ಸಾರು ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ನಿಮಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ಸ್ವಲ್ಪ ಮಸಾಲೆನ ರುಬ್ಕೊಳ್ಬೇಕು. ಅದೇನಪ್ಪ ಅಂದರೆ ಕೊಬ್ಬರಿನ ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಸ್ವಲ್ಪ ಪುಟಾಣಿ ಅಂದರೆ ಉಳ್ಳಗಡ್ಲೆ, ಹಾಗೆ ಮಸಾಲೆ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಇದನ್ನು ತಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ. ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಕೊತ್ತಂಬರಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸ್ನೇಹಿತರೆ, ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿಯಾಗಿದೆ. ಇವಾಗ ಇದನ್ನು ಯಾವ ಥರ ಸಾರು ರೆಡಿ ಮಾಡ್ಕೋಬೇಕಂಥೇಳಿ ತಿಳಿಸ್ಕೊಡ್ತೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಸ್ನೇಹಿತರೆ. ಇವಾಗ ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ಈರುಳ್ಳಿನ ಹಾಕ್ಕೊಳ್ಳಿ ಸ್ನೇಹಿತರೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದರಲ್ಲಿ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದರಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅರಿಶಿನನೂ ತಗೊಳ್ಳಿ, ಅರಿಶಿನನೂ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದಲ್ವ, 2 ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ, ಮೆಣಸಿನ ಪುಡಿ, ಖಾರ ಮೆಣಸಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಗಟ್ಟಿಯಾಗಿರಬೇಕಾ ಇಲ್ಲ ತೆಳ್ಳಗಿರಬೇಕಾ ಅದ್ರ ಮೇಲೆ ಡಿಪೆಂಡ್ ಸ್ನೇಹಿತರೆ. ನೋಡಿ ಚೆನ್ನಾಗಿ ಕುದೀತಿದೆ. ಈ ಸಮಯದಲ್ಲಿ ಹುಣಸೆಹಣ್ಣನ್ನು ಹಾಕ್ಕೋಬೇಕು ಸ್ನೇಹಿತರೆ. ನೋಡಿ, ಹುಣಸೆಹಣ್ಣನ್ನು ಕಿವುಚಿ ಅದರ ರಸ ಒಂದೇ ಹಾಕ್ಕೊಳ್ತಿದ್ದೀನಿ ನಾನು. ಚೆನ್ನಾಗಿ ಕುದಿಬೇಕು. ಈ ಸಮಯದಲ್ಲಿ ನೀವು ಉಪ್ಪು ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಬೆಂದಿದೆ ನೀಟಾಗಿ ಸಾರು. ಇವಾಗ ನಾವು ಇದರಲ್ಲಿ ಮೀನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದೊಂದೇ ಮೀನನ್ನು ಹಾಕ್ತಾ ಹೋಗಿ ಸ್ನೇಹಿತರೆ, ಇಲ್ಲಾಂದರೆ ಕೈ ಮೇಲೆ ಸಿಡಿಯುತ್ತೆ ಒಂದೇ ಸರಿ ಹಾಕೋಕ್ಕೆ ಹೋದರೆ. ಜಾಸ್ತಿ ತಿರುಗ್ಸೋಕೆ ಹೋಗಬೇಡಿ ಸ್ನೇಹಿತರೆ. ಇದನ್ನು ಒಂದು 2ರಿಂದ 3 ನಿಮಿಷ ಮುಚ್ಚಿ ಬೇಯಿಸ್ಕೊಂಬಿಡಿ. ಬೆಂದಿದೆ ಇವಾಗ ನೋಡಿ ಫಿಶ್ನ ತೆಗೆದು ಸ್ವಲ್ಪ ಬೆಂದಿದೆ ಇಲ್ವಾ ಅಂಥೇಳಿ.
ಬೆಂದಿಲ್ಲ ಅಂದರೆ ಸ್ವಲ್ಪ ಬೇಯಿಸ್ಕೊಳ್ಳಿ, ಬೆಂದಿದೆ ಅಂದರೆ ಮುಗಿಸಿ. ಹಾಗೆ ಇದರಲ್ಲಿ ಸ್ವಲ್ಪ ಅಜ್ವೈನ್ ಕಾಳನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೋಬೇಕು ಸ್ನೇಹಿತರೆ. ಆವಾಗ ಮೀನಿನ ಸಾರಿನ ಸ್ಮೆಲ್ಲು ಬರುತ್ತೆ ಸ್ನೇಹಿತರೆ. ಇವಾಗ ನೋಡಿ, ನಾನು ಅಜ್ವೈನ್ ಕಾಳು ಹಾಕ್ಕೊಂಡಿದ್ದೀನಿ. ಮೀನು ಸಾರು ರೆಡಿ ಸ್ನೇಹಿತರೆ. ನೋಡಿ, ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ಮೀನು ಸಾರು ರೊಟ್ಟಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸ್ನೇಹಿತರೆ, ನನ್ನ ವಿಡಿಯೋನ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕಮೆಂಟ್ಸ್ ಕೂಡ ಮಾಡಿ.